ನಾಗಾವಿ ಪೇಟೆ ಮೊದಲನೇ ಊರ ಹೆಸರಿದು ಏನು ರೀ. ಸಂಜೀವಿನಿ ಹನುಮಂತ ದೇವರು. ಇಲ್ಲಿ ಏನದ ಪ್ರಳಯ ಆಯಿತು. ಪ್ರಳಯ ಆದಮೇಲೆ ಎಲ್ಲ ಜನ ಆ ಕಡೆ ಹೋಗ್ಬಿಟ್ರು. ಈ ಚಿತ್ತಾಪುರ ಅದಲ್ಲ, ಇದು ಪ್ರಳಯ ಆದಮೇಲೆ ಮನೆಯೆಲ್ಲ ಹೋಗ್ಬಿಟ್ಟು ಜನ ಆ ಕಡೆ ಹೋಗಿ ಶಿಫ್ಟ್ ಆಗಿಬಿಟ್ರು. ಹಾಂ, ಊರಿರ್ತದೆ. ಇದೇನಪ್ಪ ಅಂತಂದ್ರೆ ಅವಾಗಲಿಂದ ಹಾಳು ಬಿತ್ತದು. ಇದು ಏನಾಯಿತು, ಯಾರು ಬರ್ತಿದ್ದಿಲ್ಲ. ಗಿಡ ಗಂಟಿ ಭಾಳ ಆಗಿದ್ವು. ಒಬ್ಬರು ಬರ್ಬೇಕಾದ್ರೆ ಭಯ ಆಗ್ತಿತ್ತು, ಅಂಜಿಕೆ ಬರ್ತಿತ್ತು. ಅವಾಗೇನಪ್ಪ ಅಂತಂದ್ರೆ ಕಳ್ಳರು ಬಂದು ಮೂರ್ತಿ ತೆಗೆದು ಹೊರಗಿಟ್ರು. ಅದನ್ನು ಮೂರ್ತಿ ತೆಗೆದು ಹೊರಗಿಟ್ರದು. ಹಾಂ, ಹೊರಗಿಟ್ಟು ಅವಾಗೆಲ್ಲ ಕೆದರಿದ್ರು ಒಳಗೆ. ಚಲೋ ಆ ಪರಿಶೀಲಿ ಅವರು ಕೆದರಿದ್ರು. ಅವರು ಏನು ಸಿಗ್ತದೆ, ನಿಧಿ ಗಿಧಿ ಸಿಗ್ತದೆ ಅನ್ನೋದು ಕೆದರಿದ್ರು ಅವರು. ಅವಾಗ ಊರಾಗ ನಾವು ರಾಮದೇವ್ರ ಪ್ರತಿಷ್ಠಾಪನೆ ಮಾಡಲಿಕ್ಕತ್ತಿದ್ದೆವು. ರಾಮದೇವ್ರ ಗುಡಿ ಮೊದಲಿಂದ ಅದ, ಮೂರ್ತಿ ಭಿನ್ನಾಗಿದ್ದು ಹೊಸ ಮೂರ್ತಿ ತಂದು ಪ್ರತಿಷ್ಠಾಪನೆ ಮಾಡಲಿಕ್ಕತ್ತಿದ್ದೆವು. ಆ ಟೈಮ್ನಾಗ ಏನಪ್ಪ ಅಂತಂದ್ರೆ ಹುಡುಗರೆಲ್ಲ ಬಂದು ಹೇಳಿದ್ವಿ, ಹಿಂಗೆ ಆಗ್ಯದ್ರಿ, ನೀವು ಇಲ್ಲಿ ರಾಮದೇವ್ರ ಪ್ರತಿಷ್ಠಾಪನೆ ಮಾಡ್ಲಿಕ್ಕತ್ತೀರಿ, ಅಲ್ಲಿ ಏನಪ್ಪ ಅಂತಂದ್ರೆ ಹನುಮಂತ ದೇವ್ರಿಗೆ ಹೊರಗಿಟ್ಟಾರೆ. ಮತ್ತು ಅಲ್ಲೆಲ್ಲ ಕಾರ್ಯಕ್ರಮ ಮುಗಿಸಿ ನಾವು ಮತ್ತು ಬಂದೀವಿ ರೀ. ಇಲ್ಲಿ ಬಂದು ಇದೆಲ್ಲ ಒಂದು ಬ್ರಾಹ್ಮಿಣ್ಸ್ ಎಲ್ಲರೂ ಕಲಿತು ಒಂದು ಕಮಿಟಿ ಮಾಡಿಕೊಂಡು ಮತ್ತು ಇದು ಮಾಡ್ಬೇಕು ಹೆಂಗಾರೆ ಮಾಡಿ ಅಂಥೇಳಿ ಫಸ್ಟು ಮಣ್ಣು ಗಿಣ್ಣು ಎಲ್ಲ 8-10 ದಿವಸ ಇಲ್ಲೇ ಇದ್ದು ನಾವು ಮಣ್ಣು ಗಿಣ್ಣು ಒಳಗೆ ಹಾಕಿ ಮತ್ತೆಲ್ಲ ದೇವಾಲ ಮಾಡಿ ಇದೆಲ್ಲ ಸ್ವಲ್ಪ ಇದು ಇತ್ತು, ಗಿಡನೇ ಇದ್ವು ಎಲ್ಲ ಇದೆಲ್ಲ. ಹಿಂಗಾಗಿ ಏನಪ್ಪ ಅಂತಂದ್ರೆ ಮತ್ತು ನಾವು ಅವೆಲ್ಲ ಸ್ವಚ್ಛ ಮಾಡ್ಕೊಂಡು ಒಂದು ತಿಂಗಳು ಅಲ್ಲಿ ಇಲ್ಲಿ ಸ್ವಲ್ಪ ದುಡ್ಡು ಕಲೆಕ್ಷನ್ ಮಾಡಿಕೊಂಡು ಒಂದೆರಡು ಹೋಮ ಮಾಡಿ, ಗಣಪತಿ ಹೋಮ, ಹೋಮಾನ ಹೋಮ ಮಾಡಿ ಏನಪ್ಪ ಅಂದ್ರೆ ಮತ್ತು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಮಾಡಿದ್ಮೇಲೆ ಅವಾಗ ಸಮಸ್ಯೆ ಬಂತು. ಅವಾಗ ಮಾಡಿ ಹಂಗೆ ಕೆಲವೊಬ್ಬರು ಮಾಡಿ ಹಂಗೆ ಹೋಗ್ತೀರಿ ನೀವು ಮನೆಗೆ, ಮತ್ತು ಹಂಗೆ ಆಗ್ತದೆ ಅಂತ ಸಮಸ್ಯೆ ಬಂತು. ಬಂದ ಕೂಡಲೇ ಅವಾಗ ಏನದ ಮತ್ತು ನಾವೆಲ್ಲರೂ ಕಲಿತು ಮತ್ತು ಕೂತ್ಕೊಂಡು ಮೀಟಿಂಗ್ ಮಾಡಿ ವಾರ ಒಬ್ಬೊಬ್ಬರು ಮಾಡಮ್ಮ, ವಾರಕ್ಕೆ ಒಬ್ಬೊಬ್ರು ಮಾಡಮ್ಮ ಅಂಥೇಳಿ ಒಂದು ನಿರ್ಧಾರ ಮಾಡ್ಕೊಂಡಿವಿ. ಅವಾಗ ಇವತ್ತು ಪ್ರತಿಷ್ಠಾಪನೆ ಮಾಡೀವಿ. ನಾಳೆ ಬರೋರು ಯಾರು, ನಾಳೆಲಿಂತ ಬರೋರು ಯಾರು, ಒಂದು ವಾರ ನಾ ಬರ್ತೀರಪ್ಪ, ನಾ ಸ್ಟಾರ್ಟ್ ಮಾಡ್ತೀನಿ ಅಂಥೇಳಿ ಶುರು ಮಾಡಿದ್ವಿ. ಶುರು ಮಾಡಿದ ಮೇಲೆ 15 ದಿವಸ ಆದ್ರೂ ಯಾರು ಬರಲಿಲ್ಲ. 20 ದಿವಸ ಐತಿ, ಯಾರು ಬರಲಿಲ್ಲ. ಆಗಲ್ಲ ರೀ, ಭಯ ಆಗ್ತದೆ, ಅಂಜಿಕೆ ಬರ್ತದೆ. ಅರೆ ನಾವು ಒಬ್ಬ ಊರಿಗೆ ಹತ್ತೀನಿ ಮಾಡ್ಲಿಕ್ಕೆ ನಿಮ್ಗೆ ಹೆಂಗೆ ಭಯ ಆಗ್ತದೆ? ಎಲ್ಲ ಅಲ್ಲಿ ಭಯ ಆಗ್ತದೆ ಸ್ವಲ್ಪ. ಒಬ್ಬರಿಗೆ 2-3-4 ಮಂದಿ ಆದರೂ ಕರೆಕ್ಟ್ ಆಗ್ತದೆ. ಇದು ನೀವೇ ಮಾಡಿರಿ, ನಿಮಗೇನಾದ್ರೆ ನಾವು ಒಂದಿಷ್ಟು 4-5 ಸಾವಿರ ರೂಪಾಯಿ ಕೊಡ್ತೀವಿ ಅಂದರು. ನಾನೇ ಮಾಡೋದು, ನಾನೇ ಮಾಡ್ತೀನಿ. ದುಡ್ಡು ಬೇಕಾಗಿಲ್ಲ, ದುಡ್ಡು ಬೇಕಾಗಿಲ್ಲ. ಏನು 4 ಮಂದಿ ಬಂದು 5 ರೂಪಾಯಿ 10 ರೂಪಾಯಿ ಹಾಕ್ತಾರೆ, ಅಷ್ಟೇ ಸಾಕು. ಇಲ್ಲ ನಿಮಗೆ ಎಷ್ಟಾಗಿ ಸಿಗೋದಾಗ ದೇವರಿಗೆ ಅಲ್ಲಿ ಏನು ತಂದು ಮಾಡಲಿಕ್ಕೇ ಬೇಕಲ್ಲ. ದೇವಸ್ಥಾನ ನಡೆಸ್ಬೇಕಾದ್ರೆ ಒಂದು 4-5 ಸಾವಿರ ರೂಪಾಯಿ ಖರ್ಚದ ತಿಂಗಳಿಗೆ. ಅದಕ್ಕೇ ಬೇಕಲ್ಲ. ನನಗೇನು ಒಂದು 10 ಪೈಸೆ ಬೇಕಾಗಿಲ್ಲ. ನಿಮ್ಮದು ನೀವೇನು ಮಾಡೋದು ಹೊರಗೆ ಮಾಡಿರಿ ಕೆಲಸಗಳು, ಅದು ದೇವ್ರದ್ದು ನಾನು ಸಂಭಾಳಿಸ್ಕೋತೀನಿ ಅಂಥೇಳಿ ಅವಾಗಿನಿಂದ ಕಂಟಿನ್ಯೂ ಮಾಡ್ಕೊತ ನಾವು ಹೊಂಟಿ ನೋಡ್ರಿ ಪೂಜೆ ಆಗಿ. ಟ್ರಸ್ಟ್ ಅದ ರೀ. ಮಲ್ರೆ ಡಿಜಾರ್ ಅಂತೇಳಿ ಪ್ರೆಸಿಡೆಂಟನ, ಪಾಲಿಸ್ ಮಷೀನ್ ಅವೆಲ್ಲ ಅವರು ಆಯಿತು. ಆನಂದ್ ಸರಾಫ್ ಅಂಥೇಳಿ ಸೆಕ್ರೆಟ್ರಿ ಅದ. ಒಂದು 8-10 ಮಂದಿದು ಇದು ಅದ, ಕಮಿಟಿ ಅದ. ಹಾಂ, ಜಾತ್ರೆ ಬಗ್ಗೆ ಏನಪ್ಪ ಅಂತಂದ್ರೆ ದವನದ ಹುಣ್ಣಿಮೆಗೆ ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿವಿ. ವರ್ಷ ದವನದ ಹುಣ್ಣಿಮೆಗೆ ಹೋಮ ಮಾಡ್ತೀವಿ, ತೊಟ್ಲು ಸೇವಾ ಮಾಡ್ತೀವಿ, ತೊಟ್ಲಾಗ ಹಾಕ್ತೀವಿ ಹನುಮಂತ ದೇವರಿಗೆ. ಆಮೇಲೆ ಪಂಚಾಮೃತ ಅಭಿಷೇಕ ಅದು ಎಲ್ಲ ಮಾಡಿ ಬಂದವರಿಗೆ ಪ್ರಸಾದ ವಿತರಣೆ ಮಾಡಿ ಇದು ಮಾಡ್ತೀವಿ. ಪವಾಡಗಳು ಏನಿಲ್ಲ ನೋಡ್ರಿ, ಅಷ್ಟೇ ಅವನಿಗೆ ಬೇಡ್ಕೊಳ್ಬೇಕಷ್ಟೇ, ಅಂದ್ಕೊಂಡು ಹೋಗಬೇಕು. ಏನು ಹೇಳೋದಿಲ್ಲ ಕೇಳೋದಿಲ್ಲ. ಯಾರಿಗೇನು ಸಮಸ್ಯೆ ಇದ್ರೆ ಅದಕ್ಕೆ ಬೇಡ್ಕೊಂಡು ಹೋಗ್ಬೇಕು. ಸಮಸ್ಯೆ ಬಗೆಹರಿದ್ರೆ ಅದಕ್ಕೊಂದು ತೆಂಗೆ ಹೊಡೀರಿ, ನೀವು ದೀಪ ಹಚ್ಚಿರಿ, ಅದು ನಿಮಗೆ ಬಿಟ್ಟಿದ್ದು. ಆ ಥರ ಒಂದು ಇದು ಮಾಡಿಬಿಟ್ಟಿವಿ. ಅದು ಸಂಜೀವಿನಿ ಅವತಾರ, ಸಂಜೀವಿನಿ ಆದತ್ತಂತ ಅವತಾರ. ಲಕ್ಷ್ಮಣ ಮೂರ್ಛೋಗಿ ಬಿದ್ದಾಗ ತರ್ಲಿಕ್ಕೆ ಹೊಂಟಾನತ್ತ ಸಂಜೀವಿನಿ, ತರ್ಲಿಕ್ಕೆ ಹೊಂಟಾನ, ತೊಗೊಂಡು ಹೊಂಟಿಲ್ಲತ್ತ.
ತರ್ಲಿಕ್ಕೆ ಹೊಂಟಾನಷ್ಟೇ. ಹ್ಞೂ ಅದಕ್ಕೆ ಸಂಜೀವಿನಿ ಅಂಥೇಳಿ. ಮುಖ ಎದರದ, ಎರಡು ಕಣ್ಣುಗಳು ಎದುರು ಕಾಣಿಸ್ತವೆ. ಆತಂದು ಪೂರಾ ದೃಷ್ಟಿನೇ ಎದರದ. ಏನು ರೀ, ಒಂದು ಕೈ ಒಳಗೆ ಬಾಲ ಹಿಡ್ದಾನ, ಒಂದು ಕೈ ಏನಪ್ಪ ಅಂತಂದ್ರೆ ಮೇಲೆ ಎತ್ತಿ ಹಿಡ್ದಾನ. ಪೂರ ಆತನ ಬಾಲ ಏನದ ಪೂರ ಆತನ ತೆಳಗೆ ಬಂದದ. ಅಂದ್ರೆ ಈ ಒಂಟನಂತ ಅವತಾರ ಆತಂದು. ಹ್ಞೂ ಮೊದಲಿಂದ ಅದ್ರಿ. ಅವಾಗ ಅವಾಗಿಂದ ಅದ್ರಿ. ಅದು ಹೊರಗೆ ಹೆಂಗೆ ಇಟ್ಟವ್ರು ಅವರು. ಒಂದು ರಾತ್ರಿ ಮಾಡ್ಲಿಕ್ಕೆ ಬಂದು ಏನು ಒಂದೇ ರಾತ್ರಿ ಮಾಡ್ಯಾರು. ಇಲ್ಲಿ ಯಾರು ಬರ್ತಿದ್ರು ಕುರಿ ಕಾಯರು ದನ ಕಾಯರು ಅವ್ರು ಬರ್ತಿದ್ರು. ಅದು ಹೆಂಗೆ ಇಟ್ಟರು ಏನು ಸುದ್ದಿ ಹೊರಗೆ ಇಟ್ಟಿದ್ರು, ಬಾಗಿಲು ಮುಂದೆ ಇಟ್ಟಿದ್ರು. ನಾವು ಬಂದು ನೋಡಿ, ನಾವು ಒಳಗೆ ಇಡಬೇಕಾದ್ರೆ ಒಂದು ದಿವಸ ಇಡೋದು ಪೂರ 8-10 ಮಂದಿ 10-15 ಮಂದಿಗೆ ಒಂದು ದಿವಸ ಇಡೋದು ಒಳಗೆ ಇಡ್ಬೇಕಾದ್ರೆ. ಅದೇ ಕೆದರ ನಿಧಿ ಸಿಗ್ತದೆ ಅಂತ ಒಳಗೆ ಕೆದರ ಸರ್. ಲಿಂಕ್ ಏನಿಲ್ಲ ರೀ, ಅದು ದೇವಿ ಗುಡಿ. ಈಗ ಇದು ಊರಿದ್ದಾಗ ಎಲ್ಲ ದೇವಸ್ಥಾನ ಇರ್ತಾವೆ. ಅಲ್ಲಿ ಅದರ ಈಶ್ವರ ಗುಡಿ ಅದು. ಕುಂದು ಕೊರತೆಗಳು ಏನಿಲ್ಲ ರೀ. ಈಗೇನದ ಯಡಿಯೂರಪ್ಪ ಕೈ ಮೇಲೆ ಇಷ್ಟ ಆಗ್ಯದ. ಈಗ ಮುಂದೆ ಮುಂದೆ ಏನೋ ಮಾಡಿದ್ರೆ ಬೆಳೀತದ. ಸ್ವಲ್ಪ ಏನೋ ಒಂದು 4 ರೂಮ್ ಬೇಕಾಗ್ತವೆ ಹೊರಗೆ. ಬಂದವ್ರಿಗೆ ಏನಾರು ಮಾಡ್ತಾರೆ. ಸ್ವಲ್ಪ ಇಂಥವೆಲ್ಲ ಏನೋ ಒಂದಿಷ್ಟು ಮಾಡಿದ್ರೆ ಚಲೋ. ದಾಸೋಗ ಇದೆ, ಪ್ರಸಾದ ಇರ್ತದೆ ರೀ. ಟೈಮಿಂಗ್ ಮುಂಜಾನೆ 9ರಿಂದ 12 ಇರ್ತಾನೆ. ಒಂದೊಂದು ಸಲ ಜಲ್ದಿ ಮುಗಿದು ಹೋಗ್ತದೆ. ಜನರು ಜಾಸ್ತಿ ಬಂದರೆ ಇನ್ನು ಕೂಡ್ತಾರವರು. ಬರಲಿಲ್ಲ ಅಂದರೆ ಟ್ರಸ್ಟಿನವ್ರು ರೀ. ಈಗೆಲ್ಲ ನಿಮ್ಮಂಥವ್ರು ನಮ್ಮದು ಪ್ರಸಾದ ಮಾಡಿಸ್ರಿ ಶನಿವಾರ ಅಂತೇಳಿ ಕೊಟ್ಟಿರ್ತಾರೆ. ಅವ್ರದ್ದು ಏನಪ್ಪ ಅಂದ್ರೆ ಪ್ರಸಾದ ಮಾಡಿಸಿ ಇದು ಮಾಡ್ತೀವಿ. ಮತ್ತೇನದು ಇಷ್ಟೇ. ಪ್ರಾಪರ್ ಇಲ್ಲಿ ಡೋಣಗಾಂವ್ ಅಂತ ಹಳ್ಳಿ ಅದ ನಮ್ಮದು. ನಾವು ಇಲ್ಲೇ ಇದ್ದ ಇವತ್ತು ನಾವು ಸಣ್ಣವರಿದ್ದಾಗಿರೋದು ಇಲ್ಲೇ ಎಲ್ಲ ಮನೆ ಎಲ್ಲ ಇಲ್ಲೇ ಮಾಡ್ಕೊಂಡೀವಿ. ಯಾರು ಮಾಡ್ತಿದ್ದಿಲ್ಲ ರೀ, ಹಾಳು ಬಿದ್ದಿತ್ತಲ್ಲ ಇದು. ಹಾಳು ಬಿದ್ದಿತ್ತು, ಯಾರೂ ಬರ್ತಿದ್ದಿಲ್ಲ ಇಲ್ಲಿ. ನನಗೆ ನೋಡ್ರಿ 50 ಹಂಗೆ ಇದ್ದೀವಿ ನನಗೆ ಆ ಟೈಮ್ನಾಗ. 50 ಈಗ 70 ಅವ ಈಗ. 70 ಏಜ್ ಅವ. ಮೊದಲು ಪ್ಲಂಬಿಂಗ್ ವರ್ಕ್ ಮಾಡ್ತಿದ್ದೆವು. ಇಲ್ಲಿ ಮಾಡೋರು ಯಾರೂ ಇಲ್ಲ ಅನ್ನೋ ಸಲುವಾಗಿ ಎಲ್ಲ ಭಾಳ ಮಂದಿಗೆ ಇಟ್ಟಿವಿ, ಮಾಡಿದ್ವಿ. ಎಲ್ಲ ಅದು ಬಗೆಹರಿಲಿಲ್ಲ. ಮತ್ತು ಅದು ಕಂಟಿನ್ಯೂ ಹಂಗೆ ಎಲ್ತಾನ ಆಗ್ತದೆ ಎಲ್ತಾನ ಮಾಡೋಣ. ಸೇವಾ ಅದ ಅಂತೇಳಿ ಮಾಡ್ಕೊಂಡು ಹೊಂಟೀವಿ. ದಿನಾಲು ರೀ. ಓಂ ಶ್ರೀರಾಮಾಯ ರಾಮಚಂದ್ರಾಯ ರಾಮಭದ್ರಾಯ ರಾಮದೂತಾಯ ಮಮ ಸರ್ವದಾಂ ಶ್ರೀ ಮಹಾವೀರ ಸಮರ್ಥ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮುಖ್ಯ ಪ್ರಾಣದೇವತಾಭ್ಯೋ ನಮಃ. ಹರಿ ಓಂ. ಶ್ರೀಮದ್ದಾನಂದತೀರ್ಥ ಶ್ರೀ ಗುರುಭ್ಯೋ ನಮಃ. ಶ್ರೀ ರಾಮಚಂದ್ರ ಭಗವಾನ್ ಕೀ ಜಯ. ನಮಃ.